Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. It is a fifth video on Introduction to Marketing chapter. I'll start this video with recent trends in marketing. Marketing ಅಲ್ಲಿ ಇರತಕ್ಕಂತ recent trends ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. So there are lot of recent trends. First one is e-business. Second one, telemarketing. Third one, M-business, in sense mobile business. Fourth one, green marketing. Fifth one, retail marketing. Sixth one, relationship marketing. Seventh one, customer relationship management. Eighth one, social networked marketing. Ninth one, viral marketing. 10th one, interactive television. So these are the recent trends in marketing. For our syllabus, these 7 are important. ನಮ್ಮ syllabus ಗೆ ಈ 7 ಸಹ ಇಂಪಾರ್ಟೆಂಟ್ ಇದೆ. ಈ 7 ಪಾಯಿಂಟ್ಸ್ ನ ಒನ್ ಬೈ ಒನ್ ಇಂಡಿವಿಜುವಲ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಆರ್ ಇಂಟರ್ನೆಟ್ ಬಿಸ್ನೆಸ್. ಎಲೆಕ್ಟ್ರಾನಿಕ್ ಬಿಸ್ನೆಸ್ ಈಸ್ the administration of conducting the business through internet. ಬಿಸ್ನೆಸ್ ಆಕ್ಟಿವಿಟಿನ ಇಂಟರ್ನೆಟ್ ನ ಮುಖಾಂತರ ಕಂಡಕ್ಟ್ ಮಾಡ್ತಕ್ಕಂಥದನ್ನ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ಬಿಸ್ನೆಸ್ ಈಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಡಕ್ಟಿಂಗ್ ಬಿಸ್ನೆಸ್ ನ ಕಂಡಕ್ಟ್ ಮಾಡ್ತೀವಲ್ವಾ, ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಯಾವ್ದ್ರ ಮುಖಾಂತರ? ಥ್ರೂ ದ ಇಂಟರ್ನೆಟ್. ದಿಸ್ ವುಡ್ ಇನ್ಕ್ಲೂಡ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ along with providing technical or customer support through the internet. ಸೊ ಈ ಬಿಸ್ನೆಸ್ ಅನ್ನೋದು ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಸೆಲ್ಲಿಂಗು ಮತ್ತೆ ಬೈಯಿಂಗ್ ಆಕ್ಟಿವಿಟಿ, ಇದರ ಜೊತೆಗೆ ಸೊ ಟೆಕ್ನಿಕಲ್ ಮತ್ತೆ ಕಸ್ಟಮರ್ ಸಪೋರ್ಟ್ ನ ಕೊಡ್ತಕ್ಕಂಥದ್ದು ಸಹ ಇನ್ಕ್ಲೂಡ್ ಆಗಿದೆ. ಸಿಂಪಲ್ ಆಗಿ ಬಿಸ್ನೆಸ್ ಇನ್ ಸೆನ್ಸ್ ಎಂಟಿಟಿ, ಓಕೆನಾ? ಸೊ ಎಂಟಿಟಿಯ ರಿಲೇಟೆಡ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ ನ ನಾವು ಕಂಡಕ್ಟ್ ಮಾಡ್ತೀವಿ. ಯಾವ್ದ್ರ ಮುಖಾಂತರ? ಇಂಟರ್ನೆಟ್ ನ ಮುಖಾಂತರ. ಅದಕ್ಕೆ ಇದು ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಕರಿತೀವಿ. E-business is a term often used in conjunction with e-commerce but includes service in addition to the sale of goods. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, e-commerce ಅಂದ್ರೆ only which is relating to trading activity or trading related activity. E-commerce ಅಂತ ಹೇಳಿದ್ರೆ trading activity or trading related activities. ಈ ಬಿಸ್ನೆಸ್ ಅಂತ ಹೇಳಿದಾಗ ವಿಚ್ ಇಸ್ ಇನ್ಕ್ಲೂಡ್ಸ್ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಕನ್ಸರ್ನ್ ನ ಎಲ್ಲ ಆಕ್ಟಿವಿಟಿನೂ ಇನ್ಕ್ಲೂಡ್ ಆಗಿರುತ್ತೆ. ದ ಯೂಸ್ ಆಫ್ ಇಂಟರ್ನೆಟ್ ಅಂಡ್ ವೆಬ್ ಟೆಕ್ನಾಲಜಿ ಇನ್ ದ ಬಿಸ್ನೆಸ್ ಈಸ್ ಕಾಮನ್ಲಿ ನೋನ್ ಆಸ್ ಅ ಎಲೆಕ್ಟ್ರಾನಿಕ್ ಬಿಸ್ನೆಸ್. ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇಂಟರ್ನೆಟ್ ನ ಮತ್ತೆ ವೆಬ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತೀವಿ. ಎಲ್ಲಿ? ಇನ್ ಬಿಸ್ನೆಸ್. ದಿಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಬಿಸ್ನೆಸ್. ನೆಕ್ಸ್ಟ್ ಕಾನ್ಸೆಪ್ಟ್, ಡಿಫರೆಂಟ್ ಮಾಡೆಲ್ಸ್ ಇನ್ ಇ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ಬರ್ತಕ್ಕಂಥ ಡಿಫರೆಂಟ್ ಮಾಡೆಲ್ಸ್ ಏನಿದೆ ನೋಡ್ತಾ ಹೋಗೋಣ. ಅಂಡರ್ ದಟ್ ಫಸ್ಟ್ ಒನ್, ಬಿಸ್ನೆಸ್ ಟು ಬಿಸ್ನೆಸ್, B2B process. The process of buying and selling, transferring, exchange, sales of products or services to other business or brings multiple buyers and sellers together in a central market. ಅಂದ್ರೆ ಇಲ್ಲೇನ ಅರ್ಥ ಮಾಡ್ಕೊಳ್ಳಿ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಥವಾ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಎಕ್ಸ್ಚೇಂಜ್ ಆಗ್ತಕ್ಕಂಥದ್ದು, ಪ್ರಾಡಕ್ಟ್ ನ ಸೇಲ್ ಮಾಡ್ತಕ್ಕಂಥದ್ದು ಅಥವಾ ಸರ್ವಿಸಸ್ ನ ಸೇಲ್ ಮಾಡ್ತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ ಬಿಸ್ನೆಸ್ ಇಂದ ಬಿಸ್ನೆಸ್ ಗೆ ಆಗಿರ್ತಕ್ಕಂಥದ್ದು, ಅಥವಾ ಡಿಫ್ರೆಂಟ್ ಮಲ್ಟಿಪಲ್ ಬೈಯರ್ಸ್ ನ ಒಂದು ಪ್ಲೇಸ್ ಅಲ್ಲಿ, ಮಲ್ಟಿಪಲ್ ಸೆಲ್ಲರ್ಸ್ ನ ಒಂದು ಪ್ಲೇಸ್ ಅಲ್ಲಿ ತರ್ತಕ್ಕಂಥದ್ದು ನಾವೆಂತ ಕರಿತೀವಿ? ಬಿಸ್ನೆಸ್ ಟು ಬಿಸ್ನೆಸ್ ಪ್ರೊಸೆಸ್ ಅಂತ ಕರಿತೀವಿ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಬಿಸ್ನೆಸ್ ಸಚ್ ಆಸ್ ಬಿಟ್ವೀನ್ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಅಂಡ್ wholesalers or between wholesalers or retailers. ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳಿರೋದ್ರಿಂದ ಬಿಸ್ನೆಸ್ ಎಲ್ಲಿಂದಲ್ಲಿಗೆ? ಪ್ರೊಡ್ಯೂಸರ್ ಇಂದ ಡಿಸ್ಟ್ರಿಬ್ಯೂಟರ್ ಗೆ, ದೆನ್ ಡಿಸ್ಟ್ರಿಬ್ಯೂಟರ್ ಇಂದ ಹೋಲ್ಸೇಲರ್ ಗೆ. ನೋಡಿ, ಪ್ರೊಡ್ಯೂಸರ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದಾನೆ, ಅವನು ಸೇಲ್ ಮಾಡ್ತಿದ್ದಾನೆ. ದೆನ್ ಡಿಸ್ಟ್ರಿಬ್ಯೂಟರ್ ಏನ್ ಮಾಡ್ತಾನೆ? ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಆ ಪ್ರಾಡಕ್ಟ್ ನ ಅವ್ನು ಯೂಸ್ ಮಾಡೋದಿಲ್ಲ, ಅವನೇನ್ ಮಾಡ್ತಾನೆ? ಸೊ ಇನ್ನೊಬ್ಬರಿಗೆ ಸೇಲ್ ಮಾಡ್ತಾನೆ. ನೋಡಿ, ಇಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಅನ್ನೋದಿದೆ. ಇದು ಹೋಲ್ಸೇಲರು, ರಿಟೈಲರು, ದೆನ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಚೆನ್ನಾಗಿರ್ತಾರೆ, ಬಿಸ್ನೆಸ್ ಪರ್ಸನ್ಸ್. ಕಸ್ಟಮರ್ ಗೆ ಸೇಲ್ ಮಾಡ್ತಕ್ಕಂಥದ್ದು ಹಾಗಾದ್ರೆ ಇಲ್ಲೇನಾಗಿದೆ? ಬಿಸ್ನೆಸ್ ಟು ಬಿಸ್ನೆಸ್ ಅನ್ನೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ತಗೋಣ, ಇಲ್ಲಿ ಒಂದು ಮೋಟಾರ್ ಬೈಕ್ ನಾವು ಪ್ರೊಡಕ್ಷನ್ ಮಾಡ್ತಿದೀವಿ. ಹಾಗಾದ್ರೆ ನಾವು ಇಲ್ಲಿ ಅಸೆಂಬಲ್ ಮಾಡ್ಬೇಕಾದ್ರೆ ವಿ ನೀಡ್ ಸ್ಪೇರ್ ಪಾರ್ಟ್ಸ್. ಆ ಸ್ಪೇರ್ ಪಾರ್ಟ್ಸ್ ನಾವು ಪ್ರೊಡಕ್ಷನ್ ಮಾಡೋದ್ರ ಬದಲಿಗೆ ನಾವೇನ್ ಮಾಡ್ತೀವಿ? ಪರ್ಚೇಸ್ ಮಾಡ್ತಿದೀವಿ. ಹಾಗಾದ್ರೆ ಪರ್ಚೇಸ್ ಮಾಡ್ತೀವಿ, ಯಾರಾದ್ರೂ ಪರ್ಚೇಸ್ ಮಾಡ್ತೀವಿ? ಪ್ರೊಡ್ಯೂಸರ್ ಇಂದ ಪರ್ಚೇಸ್ ಮಾಡ್ತೀವಿ. ಸೊ ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಗೆ ಟ್ರೇಡ್ ಆಗ್ತಕ್ಕಂಥದ್ದು ನಾವು ಹೇಳ್ತೀವಿ B2B ಪ್ರೊಸೆಸ್ ಅಂತ ಕರಿತೀವಿ. ಅಂಡ್ ದಿಸ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ವೇ.
ಎಲೆಕ್ಟ್ರಾನಿಕ್ ವೇಲಿ ಆಗಬೇಕಾಗಿರುತ್ತೆ ಈ ಪ್ರೋಸೆಸ್. ಸೆಕೆಂಡ್ ಪಾಯಿಂಟ್, ಬಿಸ್ನೆಸ್ ಟು ಕನ್ಸ್ಯೂಮರ್ಗೆ ಆಗಿರ್ತಕ್ಕ ಬಿಸ್ನೆಸ್ ಇಂದ ಕನ್ಸ್ಯೂಮರ್ಗೆ ಅಂತ ಹೇಳಿದ್ದಾರೆ. ದ ಸೇಲ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಡೈರೆಕ್ಟ್ಲಿ ಬೈ ಅ ಬಿಸ್ನೆಸ್ ಟು ಕನ್ಸ್ಯೂಮರ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಎಲ್ಲಿಂದ ನಡೀತಿದೆ ಅಂದ್ರೆ ಬಿಸ್ನೆಸ್ ಇಂದ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಗೂಡ್ಸ್ ಥ್ರೂ ದ ಎಲೆಕ್ಟ್ರಾನಿಕ್ ಮೀಡಿಯಾ. B2C e-business models include retail sales, often called e-retail. ಸೊ ರಿಟೇಲ್ ಸೇಲ್ಸ್ ನ ಮುಖಾಂತರ ಏನಾಗುತ್ತೆ, ಇಲ್ಲಿ ಬಿಸ್ನೆಸ್ ಇಂದ ಕಸ್ಟಮರ್ ಗೆ ಡೈರೆಕ್ಟ್ ಆಗಿ ಗೂಡ್ಸ್ ಅನ್ನು ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಸರ್ವಿಸಸ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಅದರ್ ಆನ್ಲೈನ್ ಪರ್ಚೇಸಸ್ ಸಚ್ ಆಸ್, ನೋಡಿ ಯಾವ್ದು ಎಕ್ಸಾಂಪಲ್ ತಗೊಳ್ಬಹುದು ಅಂತ ಹೇಳಿದ್ರೆ ಏರ್ಲೈನ್ ಟಿಕೆಟ್ಸ್, ನಾವು ಏರ್ಲೈನ್ ಟಿಕೆಟ್ಸ್ ನ ಬುಕ್ ಮಾಡೋದು ಇರ್ಬೋದು. ಎಂಟರ್ಟೈನ್ಮೆಂಟ್ ವೆನ್ಯೂ ಟಿಕೆಟ್ಸ್ ಇಸ್ ನಥಿಂಗ್ ಬಟ್ ಮೂವಿ ಟಿಕೆಟ್ಸ್ ನ ಪರ್ಚೇಸ್ ಮಾಡೋದು ಇರ್ಬೋದು. ಹೋಟೆಲ್ ರೂಮ್ಸ್ ನ ಪರ್ಚೇಸ್ ಮಾಡೋದಿರ್ಬೋದು. ಇದೆಲ್ಲ ಏನಾಗಿರುತ್ತೆ, ಬಿಸ್ನೆಸ್ ಇಂದ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಗೆ ಸಿಗ್ತಕ್ಕಂಥದ್ದು. ಥರ್ಡ್ ಪಾಯಿಂಟ್, ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ ಇಂದ ಕನ್ಸ್ಯೂಮರ್ ಗೆ ಟ್ರಾನ್ಸಾಕ್ಷನ್ಸ್ ನಡೀತಿರ್ತಕ್ಕಂಥದ್ದು ಥ್ರೂ ದ ಎಲೆಕ್ಟ್ರಾನಿಕ್ ಮೀಡಿಯಾ. It is simply commerce between the two private individuals or consumers. ನೋಡಿ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅಥವಾ ಸಪ್ಲೈ ಅನ್ನೋದಲ್ಲಿ ನಡೆಯುತ್ತದೆ ಇಬ್ಬರ ನಡುವೆ, ಪ್ರೈವೇಟ್ ಪರ್ಸನ್ಸ್ ನಡುವೆ. ದ ಕನ್ಸ್ಯೂಮರ್ ಸೆಲ್ಸ್ ಡೈರೆಕ್ಟ್ಲಿ ಟು ಅದರ್ ಕನ್ಸ್ಯೂಮರ್ಸ್ ಥ್ರೂ ದ ವೆಬ್ಸೈಟ್. ಒಬ್ಬ ಕನ್ಸ್ಯೂಮರ್ ಇನ್ನೊಬ್ಬ ಕನ್ಸ್ಯೂಮರ್ಗೆ ಡೈರೆಕ್ಟ್ ಆಗಿ ಸೇಲ್ ಮಾಡ್ತಾನೆ ಥ್ರೂ ದ ವೆಬ್ಸೈಟ್ಸ್. This type of e-commerce is characterized by the growth of electronic marketplace, online actions. ಇದೆಲ್ಲ ಯಾಕೆ ಚಾನ್ಸಸ್ ಇದೆ ಅಂತ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಅಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಆಕ್ಷನ್ಸ್ ಅಲ್ಲಿ ಏನಾಗ್ತಿದೆ, ಸೊ ಗ್ರೋತ್ ಅನ್ನೋದು ಕಾಣಿಸ್ತಿದೆ. ಇದರ ಇಂಪ್ಯಾಕ್ಟ್ ಈ ತರ ಕೈಂಡ್ ಆಫ್ ಪ್ರೊಸೆಸ್ ನಮಗೆ ಅವೈಲಬಿಲಿಟಿ ಇದೆ. ಎಕ್ಸಾಂಪಲ್ಸ್ ಏನಿದೆ ಅಂತ ಹೇಳಿದ್ರೆ ಇದಕ್ಕೆ ನೋಡಿ, ಇಲ್ಲಿ ದ ಫ್ಯೂ ಎಕ್ಸಾಂಪಲ್ಸ್ ಫಾರ್ ದಿಸ್ ಮಾಡೆಲ್ ಇನ್ಕ್ಲೂಡ್ಸ್ Craigslist, Shaadi.com, eBay, Quicker.com and OLX.com. So these are the sites which is useful for the C2C operations. C2C operations ಗೆ ಯೂಸ್ ಮಾಡ್ಕೊಳ್ತಕ್ಕಂಥ ಸೈಟ್. Fourth point, business to government. Business to government is a business model that refers to business selling products, services or information to governments or the government agencies. Nodili, business is selling the products or services or information to ಯಾರಿಗೆ ಗವರ್ನಮೆಂಟ್ಸ್ ಇರಬಹುದು ಅಥವಾ ಗವರ್ನಮೆಂಟ್ ಏಜೆನ್ಸೀಸ್ ಇರಬಹುದು. ಈ ತರ ಆಪರೇಷನ್ಸ್ ನಾವು ಅಂತ ಕರಿತೀವಿ B2G, ಬಿಸ್ನೆಸ್ ಟು ಗವರ್ನಮೆಂಟ್ ಅಂತ ಕರಿತೀವಿ. ಅಂದ್ರೆ ಬಿಸ್ನೆಸ್ ಇಂದ ಗವರ್ನಮೆಂಟ್ ಗೆ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ. ಇಟ್ ಈಸ್ ಎ generally defined as a commerce between the companies and public sector. Example, a business to government company is a firm that offers IT, information technology consulting services to the government agencies. Example ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರೈವೇಟ್ ಕಂಪನೀಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ನ ಗವರ್ನಮೆಂಟ್ ಏಜೆನ್ಸೀಸ್ ಗೆ ಪ್ರೊವೈಡ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಫಿಫ್ತ್ ಪಾಯಿಂಟ್, ಕನ್ಸ್ಯೂಮರ್ ಟು ಬಿಸ್ನೆಸ್. ಕನ್ಸ್ಯೂಮರ್ ಇಂದ ಬಿಸ್ನೆಸ್ ಗೆ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥದ್ದು. ಇಟ್ ಈಸ್ ಅ ಬಿಸ್ನೆಸ್ ಮಾಡೆಲ್ ವೇರ್ ದ ಎಂಡ್ ಕನ್ಸ್ಯೂಮರ್ಸ್ ಕ್ರಿಯೇಟ್ಸ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ವಿಚ್ ಆರ್ ಕನ್ಸ್ಯೂಮ್ಡ್ ಬೈ ದ ಬಿಸ್ನೆಸ್ ಅಂಡ್ ಆರ್ಗನೈಸೇಷನ್. ನೋಡಿ ಇಲ್ಲಿ ಎಂಡ್ ಯೂಸರ್ಸ್ ಯಾರಿದ್ದಾರೆ, ಕನ್ಸ್ಯೂಮರ್ಸ್ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಅಥವಾ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡೋಕ್ಕೆ ರೀಸನ್ಸ್ ಅಥವಾ ಅವರು ಐಡಿಯಾಸ್ ನ ಕೊಡ್ತಕ್ಕಂಥದ್ದಾಗಿರುತ್ತೆ. ದೆನ್ ಯಾರಿಗೆ ಅಂತ ಹೇಳಿದ್ರೆ ಬಿಸ್ನೆಸ್ಗೆ ಅಥವಾ ಆರ್ಗನೈಸೇಷನ್ಸ್ಗೆ. It is diametrically opposite to the popular concept of B2C. Normally ಯಾವಾಗಲೂ ಸಹ business to consumer ಅಂತ ನೋಡ್ತೀವಿ. C2B ಅನ್ನೋದು it is dead opposite to the B2C ಆಗಿರುತ್ತೆ. The one thing that differentiate C2B ಏನು differentiation ಇದೆ from other business models is that consumers creates the value for the product. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋರು ಯಾರು ಅಂದ್ರೆ ಕನ್ಸ್ಯೂಮರ್ಸ್ ಆಗಿರ್ತಾರೆ. ಬೇರೆ ಬಿಸ್ನೆಸ್ ಬೇರೆ ಕಾನ್ಸೆಪ್ಟ್ ಕಂಪೇರ್ ಮಾಡಿದಾಗ ಇಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಮಾಡೋರು ಯಾರು, ಕನ್ಸ್ಯೂಮರ್ಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, when a consumer writes a reviews or when a consumer gives a useful idea for the new product development. ಸೊ ಕನ್ಸ್ಯೂಮರ್ ಅನ್ನೋರು ಒಂದು ಪ್ರಾಡಕ್ಟ್ ನ ರಿವ್ಯೂಸ್ ನ ಕೊಟ್ಟಾಗ ಅಥವಾ ಒಂದು ಹೊಸ ಪ್ರಾಡಕ್ಟ್ ನ ಡೆವಲಪ್ಮೆಂಟ್ ಪರ್ಪಸ್ ಗೆ ಒಂದು ಐಡಿಯಾನ ಕೊಟ್ಟಾಗ, ಈ ತರ ಸಿಚುವೇಶನ್ಸ್ ಅಲ್ಲಿ ದ ಕನ್ಸ್ಯೂಮರ್ ಇಸ್ ಕ್ರಿಯೇಟಿಂಗ್ ದ ವ್ಯಾಲ್ಯೂ ಫಾರ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಗೆ ಕನ್ಸ್ಯೂಮರ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಿದ್ದಾನೆ. ಈ ತರ ಟ್ರಾನ್ಸಾಕ್ಷನ್ಸ್ ನ ನಾವು C2B ಅಂತ ಕರಿತೀವಿ. ದಟ್ ಈಸ್ ಕನ್ಸ್ಯೂಮರ್ ಟು ಬಿಸ್ನೆಸ್ ಅಂತ ಕರಿತೀವಿ.
Example for these kind of business process is Google AdSense, Commission Junction, and Amazon Fotolia is a good example of the emerging C2B model. Sixth one, mobile commerce. So M-commerce ಅಂತ ಕರಿತೀವಿ. It is a buying and selling of goods and services through wireless technology. Wireless technology ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು, ಸೇಲ್ ಮಾಡತಕ್ಕಂಥ ಆಕ್ಟಿವಿಟೀಸ್ ಮಾಡಿದ್ರೆ ಅದನ್ನ ನಾವು M-commerce ಅಂತ ಕರಿತೀವಿ. ಆ ವೈರ್ಲೆಸ್ ಟೆಕ್ನಾಲಜಿ ಏನು? ಲೈಕ್ ಮೊಬೈಲ್ ಫೋನ್ಸ್, ವೈರ್ಲೆಸ್ ಅಪ್ಲಿಕೇಶನ್ಸ್ ಅಂಡ್ ಪೋರ್ಟಲ್ಸ್. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವೇನಾದ್ರು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ನೀವು M-commerce ಅಂಡರಲ್ಲಿ ಬರುತ್ತೆ. It is a recent business practice in easier way and more efficient to communicate the message, conduct the transactions and keep in touch with the office anytime and anywhere by SMS and MMS. ಸೊ ಇಲ್ಲೇನಾಗುತ್ತೆ, ಮೊಬೈಲ್ ಫೋನ್ಸ್ ನ ಮುಖಾಂತರ, ವೈರ್ಲೆಸ್ ಟೆಕ್ನಾಲಜಿಯ ಮುಖಾಂತರ ನಾವು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು, ಬಿಸ್ನೆಸ್ ಜೊತೆ ಟ್ರಾನ್ಸಾಕ್ಷನ್ಸ್ ನ ಕಂಡಕ್ಟ್ ಮಾಡ್ಬೋದಾಗಿರುತ್ತೆ, ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ನಾವು ತಗೊಳ್ಬೋದಾಗಿರುತ್ತೆ. ರೆಗ್ಯುಲರ್ ಆಗಿ ನಾವು ಟಚ್ ಅಲ್ಲೂ ಸಹ ಇರ್ಬೋದಾಗಿರುತ್ತೆ. ಯಾವ್ದ್ರ ಮುಖಾಂತರ ಅಂತ ಹೇಳಿದ್ರೆ SMS ಮುಖಾಂತರ ಅಥವಾ MMS ನ ಮುಖಾಂತರ ನಾವು ಈ ಟ್ರಾನ್ಸಾಕ್ಷನ್ಸ್ ನ ಮಾಡ್ಬೋದಾಗಿರುತ್ತೆ. ಸೆವೆಂತ್ ಒನ್, ಪೀರ್ ಟು ಪೀರ್ ಮಾಡೆಲ್, P2P ಅಂತ ಕರಿತೀವಿ. ಇಟ್ ಈಸ್ ನಾಟ್ ಓನ್ಲಿ ಇ-ಕಾಮರ್ಸ್ ಟೈಪ್ ಬಟ್ ಆಲ್ಸೋ ನ್ಯೂ ಟೆಕ್ನಾಲಜಿ. ಇದು ಬರೀ ಇ-ಕಾಮರ್ಸ್ ಒಂದೇ ಅಲ್ಲ, ಇದು ಹೊಸ ಟೆಕ್ನಾಲಜಿ ಸಹ ಆಗಿದೆ. ದಟ್ ಅಲೌಸ್, P2P is allowing people to share the computer files and resources without going to the central web server. ಒಂದು ಸೆಂಟ್ರಲ್ ವೆಬ್ ಸರ್ವರ್ಗೆ ಹೋಗದಿರಾನೆ ಇಲ್ಲಿ ಫೈಲ್ಸ್ ಅನ್ನೋದು ಬಿಟ್ವೀನ್ ಟೂ ಪರ್ಸನ್ಸ್ ಕ್ಯಾನ್ ಬಿ ಶೇರ್ಡ್. ಸೊ ಇಬ್ಬರ ಮಧ್ಯದಲ್ಲಿ ಫೈಲ್ಸ್ ಅನ್ನೋದು ಅಥವಾ ರಿಸೋರ್ಸಸ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. The required software should be installed both the sides so that they can communicate on the common platform. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ನ ಇಬ್ರು ಪರ್ಸನ್ಸ್ ಸಹ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್, ಈಗ ನಾನು ಮೊಬೈಲ್ಸ್ ಟೆಕ್ನಾಲಜಿಗೆ ಬಂದಾಗ ಶೇರ್ ಇಟ್ ಅನ್ನೋದು ಎಕ್ಸಾಂಪಲ್ ತಗೊಳ್ಬಹುದು. ಇಬ್ಬರು ಪರ್ಸನ್ ಸಹ ಶೇರ್ ಇಟ್ ಅನ್ನೋ ಆಪ್ ಇದೆ ಅಂತ ಹೇಳಿದಾಗ ನೀವೇನ್ ಮಾಡೋದು, ಫೈಲ್ಸ್ ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಗಿರೋದ್ರಿಂದ ನಾವು ಶೇರ್ ಇಟ್ ಅನ್ನು ಯೂಸ್ ಮಾಡಲ್ಲ, ಅದರ ಬದಲಾಗಿ IMS ಅಂಡ್ ರ್ಯಾಪಿಡ್ ಶೇರ್ ಅನ್ನೋ ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಕಂಪ್ಯೂಟರ್ ಫೈಲ್ಸ್ ನ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. So these are the different models which is comes under e-business. Next concept, e-commerce. It is buying and selling of product or services and information via computer networks by using internet. So internet ನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಕ್ಟಿವಿಟಿ ನ ಮಾಡ್ತಕ್ಕಂಥದ್ದು ಇ-ಕಾಮರ್ಸ್ ಆಗಿರುತ್ತೆ. ಆದರೆ ಈ ಬಿಸ್ನೆಸ್ಗೂ ಇ-ಕಾಮರ್ಸ್ಗೂ ನಾನು ಆಗ್ಲೇ ಹೇಳಿದ್ದೀನಿ, ಇ-ಕಾಮರ್ಸ್ ಅಂತ ಹೇಳಿದ್ರೆ ಟ್ರೇಡ್ ಅಥವಾ ಟ್ರೇಡ್ ರಿಲೇಟೆಡ್ ಆಕ್ಟಿವಿಟೀಸ್ ನ ಮಾಡ್ತಕ್ಕಂಥದ್ದು. ಈ ಬಿಸ್ನೆಸ್ ಅಂತ ಹೇಳಿದ್ರೆ ಇದರ ಜೊತೆಗೆ ಆಲ್ ದ ಆಕ್ಟಿವಿಟೀಸ್ ವಿಚ್ ಇಸ್ ರಿಲೇಟಿಂಗ್ ಟು ಎಂಟಿಟಿ ಮಾಡಿದ್ರೆ ಈ ಬಿಸ್ನೆಸ್ ಆಗಿರುತ್ತೆ. ಎಕ್ಸಾಂಪಲ್ ಫಾರ್ ದಿಸ್, ದ ಆನ್ಲೈನ್ ಶಾಪಿಂಗ್, ಎಲೆಕ್ಟ್ರಾನಿಕ್ ಪೇಮೆಂಟ್ಸ್, ಆನ್ಲೈನ್ ಆಕ್ಷನ್ಸ್, ಆನ್ಲೈನ್ ಟಿಕೆಟಿಂಗ್ ಅಂಡ್ ಇಂಟರ್ನೆಟ್ ಬ್ಯಾಂಕಿಂಗ್. ನೋಡಿ, ಎಲ್ಲ ಕಾನ್ಸೆಪ್ಟ್ಸ್ ಟ್ರೇಡ್ ಆಗಿರುತ್ತೆ ಅಥವಾ ಟ್ರೇಡ್ ರಿಲೇಟೆಡ್ ಆಕ್ಟಿವಿಟೀಸ್ ಆಗಿರುತ್ತೆ. So this is called as e-commerce. Next concept is features of e-business or e-commerce. E-business na features kelu ide points na baridi, e-commerce na features kelu sa ide points na baridi. And that first point is ubiquity. The marketplace is extended beyond the traditional boundaries and is removed from the temporal or geographic location. So ಒಂದು specific place ಅಂತಾನೆ ಇಲ್ಲ ಇಲ್ಲಿ. ಸೊ ಇಲ್ಲಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್, ನಾವು ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಪ್ಲೇಸ್ ಹೋಗಬೇಕು ಅಂತ ಕರೆಯೋದಿಲ್ಲ, ನಾವೇನ್ ಮಾಡ್ತೀವಿ, ಒಂದು ಪ್ಲಾಟ್ಫಾರ್ಮ್ ಆಗಿ ತಿಳಿ. ದ ಮಾರ್ಕೆಟ್ ಪ್ಲೇಸ್ ಇಸ್ ಎಕ್ಸ್ಟೆಂಡೆಡ್ ಬಿಯಾಂಡ್ ದ ಟ್ರೆಡಿಷನಲ್ ಮಾರ್ಕೆಟ್. ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಏನಂತ ಕರಿತೀವಿ, ಒಂದು ಸ್ಪೆಸಿಫೈಡ್ ಪ್ಲೇಸ್ ಅಲ್ಲಿ ಹೋದ್ರೆ ನಾವು ಒಂದು ಪ್ರಾಡಕ್ಟ್ ನ ಸೇಲ್ ಅಥವಾ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದಾಗಿರುತ್ತೆ. ಬಟ್ ಇಲ್ಲಿ ಇ-ಕಾಮರ್ಸ್ ಅಲ್ಲಿ ಒಂದು ಸ್ಪೆಸಿಫೈಡ್ ಪ್ಲೇಸ್ ಇಲ್ಲ, ಒಂದು ಲಿಮಿಟೆಡ್ ಬೌಂಡ್ರೀಸ್ ಇಲ್ಲ, ಅನ್ಲಿಮಿಟೆಡ್ ಇದು. ಓಕೆನಾ? ಅಂಡ್ ಇಸ್ ರಿಮೂವ್ ಫ್ರಮ್ ಟೆಂಪರಲ್ ಅಂಡ್ ಜಿಯೋಗ್ರಫಿಕ್ ಲೊಕೇಶನ್. ಒಂದು ಸ್ಪೆಸಿಫೈಡ್ ಲೊಕೇಶನ್ ಅಂತ ಒಂದು ಜಿಯೋಗ್ರಫಿಕಲ್ ಏರಿಯಾ ಬೇಸಿಸ್ ಮೇಲೆ ಇಲ್ಲ. ಸೊ ವಿ ಕ್ಯಾನ್ ಡೂ ಎನಿವೇರ್, ಎಲ್ಲೋ ಕಡೆಯಿಂದ ನಾವೇನ್ ಮಾಡೋದು, ಅಂದ್ರೆ ಸೇಲ್ ಅಥವಾ ಪರ್ಚೇಸ್ ಮಾಡಬಹುದಾಗಿರುತ್ತೆ. ಶಾಪಿಂಗ್ ಕ್ಯಾನ್ ಟೇಕ್ ಪ್ಲೇಸ್ ಎನಿವೇರ್. ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಎಲ್ಲಿಂದ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಕಸ್ಟಮರ್ ಕನ್ವೀನಿಯನ್ಸ್ ಎನ್ಹಾನ್ಸ್ಡ್. ಕಸ್ಟಮರ್ಗೆ ಕನ್ವೀನಿಯನ್ಸ್ ಅನ್ನೋದು ಜಾಸ್ತಿ ಆಗಿದೆ.
ಅಂಡ್ ಶಾಪಿಂಗ್ ಕಾಸ್ಟ್ ಈಸ್ ರಿಡ್ಯೂಸ್ಡ್. ಶಾಪಿಂಗ್ ಕಾಸ್ಟ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸಿಂಪಲ್ ಆಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇನ್ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಯೋಚನೆ ಮಾಡಿದಾಗ ನಾವು ನಮ್ಮ ಮನೆಯಿಂದ ಒಂದು ಸ್ಪೆಸಿಫೈಡ್ ಜಿಯೋಗ್ರಫಿಕಲ್ ಏರಿಯಾಗೆ ಹೋಗ್ಬೇಕು. ನಾವು ಅದನ್ನೇನಂತ ಕರಿತೀವಿ, ಮಾರ್ಕೆಟ್ ಅಂತ ಕರಿತೀವಿ. ಆ ಮಾರ್ಕೆಟ್ಗೆ ಹೋದ ನಂತರ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು. ಅವರು ಪ್ರಾಡಕ್ಟ್ ನ ಸೇಲ್ ಮಾಡ್ತಾರೆ, ನಾವು ಪರ್ಚೇಸ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ದೆನ್ ಈಗ ನಮ್ಮ ಇ ಕಾಮರ್ಸ್ ವೈಸ್ ಬಂದಾಗ ನಾವು ಮನೆಯಲ್ಲೇ ಕೂತ್ಕೊಂಡು ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ವಿತ್ ಇಂಟರ್ನೆಟ್ ನಾವೆರಡು ಸಹ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋದು, ನಮಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ನಾವು ಮನೆಯಲ್ಲೇ ಕುತ್ಕೊಂಡೆ ಆರ್ಡರ್ ಮಾಡಬಹುದಾಗಿರುತ್ತೆ. ಸೊ ಏನಾಗಿದೆ, ಶಾಪಿಂಗ್ ಟೇಕ್ ಪ್ಲೇಸ್ ಇನ್ ಎನಿ ವೇ, ಎಲ್ಲಾದ್ರೂ ನಮ್ಮ ಮನೇಲಿ ಕುತ್ಕೊಂಡು ಈಗ ಆರ್ಡರ್ ಮಾಡಿದ್ವಿ. ಕಸ್ಟಮರ್ ಕನ್ವೀನಿಯನ್ಸ್, ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಕನ್ವೀನಿಯನ್ಸ್ ಅನ್ನೋದು ಎನ್ಹಾನ್ಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆ ನಾವು ಮನೇಲಿ ಕುತ್ಕೊಂಡು ನಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿದೀವಿ, ಇದರಿಂದ ನಮ್ಗೆ ಏನಾಗುತ್ತೆ, ಕನ್ವೀನಿಯನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಶಾಪಿಂಗ್ ಕಾಸ್ಟ್ ಇಸ್ ರಿಡ್ಯೂಸ್ಡ್. ನಾವು ಶಾಪಿಂಗ್ ಟ್ರೆಡಿಷನಲ್ ಮೆಥಡ್ ಹೋಗ್ಬೇಕಾದ್ರೆ ನಾವು ಬಸ್ ಫೇರ್ ಇಟ್ಕೊಂಡು ಹೋಗ್ತೀವಿ ಅಥವಾ ಆಟೋ ಫೇರ್ ಅಥವಾ ನಮ್ಮ ಬೈಕ್ ತಗೊಂಡು ಹೋಗ್ತೀವಿ. ದೆನ್ ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಸಮ್ ಕಾಸ್ಟ್ ಇನ್ಕರ್ ಆಗುತ್ತೆ, ಹೋಗೋದಕ್ಕೆ ಕಾಸ್ಟ್ ಇನ್ಕರ್ ಆಗುತ್ತೆ. ಇವೆಲ್ಲ ಕಾಸ್ಟ್, ಶಾಪಿಂಗ್ ಕಾಸ್ಟ್ ಏನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಗ್ಲೋಬಲ್ ರೀಚ್. E-commerce allows the business transaction on the cross-country boundaries, can be more convenient and more efficient as compared with the traditional commerce. For example, ಚಿಂತಾಮಣಿಲಿ ನಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡ್ತಿದೀವಿ ಅನ್ಕೋಣ, and then our product is limited to only ಚಿಂತಾಮಣಿಲಿ ಮಾತ್ರ ನಾವು ಲಿಮಿಟೆಡ್ ಆಗಿರ್ತೀವಿ. ಅದೇ ನಾವು ಇ ಕಾಮರ್ಸ್ ಎಂಟ್ರಿ ಆದ ನಂತರ ಒನ್ಸ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಶನ್ಸ್ ನ ಅಪ್ಲೋಡ್ ಮಾಡಿದೀವಿ ಅಂತ ಹೇಳಿದ್ರೆ ಇಟ್ ರೀಚಸ್ ಗ್ಲೋಬಲ್ ವೈಡ್. ಸೊ ಗ್ಲೋಬಲ್ ರೀಚ್ ಅಂದ್ರೆ ವೈಡ್ ರೀಚ್ ಆಗಿ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಥರ್ಡ್ ಪಾಯಿಂಟ್, ಯೂನಿವರ್ಸಲ್ ಸ್ಟ್ಯಾಂಡರ್ಡ್ಸ್. ದೇರ್ ಇಸ್ ಒನ್ ಸೆಟ್ ಆಫ್ ಟೆಕ್ನಿಕಲ್ ಮೀಡಿಯಾ ಸ್ಟ್ಯಾಂಡರ್ಡ್ಸ್ ಅಕ್ರಾಸ್ ದ ಗ್ಲೋಬ್. ಸೊ ಎಂಟೈರ್ ಗ್ಲೋಬ್ ವೈಸ್ ಒಂದೇ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ ಇರೋದು. ಅದು ಯಾವುದು ಅಂದ್ರೆ ಇಂಟರ್ನೆಟ್ ಸ್ಟ್ಯಾಂಡರ್ಡ್ಸ್ ಅಡಾಪ್ಟ್ ಮಾಡ್ಕೊಂಡು ನಾವು ಈ ಬಿಸ್ನೆಸ್ ನಾವು ಮಾಡ್ಬೇಕಾಗತ್ತೆ ಅಥವಾ ಇ ಕಾಮರ್ಸ್ ನಾವು ಕಂಡಕ್ಟ್ ಮಾಡ್ಬೇಕಾಗತ್ತೆ. ಫೋರ್ತ್ ಒನ್, ರಿಚ್ನೆಸ್. Advertising and branding are important part of the commerce. ಕಾಮರ್ಸ್ ಅಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂದ್ರೆ ಅಡ್ವರ್ಟೈಸಿಂಗು, ಬ್ರ್ಯಾಂಡಿಂಗ್. ಯಾಕೆ ಅಂತ ಹೇಳಿದ್ರೆ ಬ್ರ್ಯಾಂಡ್ ಇಂದ ಪ್ರಾಡಕ್ಟ್ ನ ಐಡೆಂಟಿಫಿಕೇಶನ್, ಪ್ರಾಡಕ್ಟ್ ನ ಗುಡ್ ವಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಡ್ವರ್ಟೈಸಿಂಗ್ ಅನ್ನೋದು ಪ್ರಾಡಕ್ಟ್ ನ ಇನ್ಫಾರ್ಮೇಶನ್ ಕಸ್ಟಮರ್ ಗೆ ಕಮ್ಯುನಿಕೇಟ್ ಮಾಡುತ್ತೆ. ಇವೆರಡು ಸಹ ಜಾಸ್ತಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಇನ್ ಕಾಮರ್ಸ್. ಇ ಕಾಮರ್ಸ್ ಕ್ಯಾನ್ ಡಿಲಿವರ್ ವಿಡಿಯೋ, ಆಡಿಯೋ, ಅನಿಮೇಷನ್, ಬಿಲ್ ಬೋರ್ಡ್ಸ್, ಸೈನ್ಸ್ ಅಂಡ್ ಎಕ್ಸೆಟ್ರಾ. ಇ ಕಾಮರ್ಸ್ ಏನ್ ಮಾಡುತ್ತೆ, ವಿಡಿಯೋನ ಪ್ರೊವೈಡ್ ಮಾಡುತ್ತೆ, ಆಡಿಯೋಸ್ ನ ಪ್ರೊವೈಡ್ ಮಾಡುತ್ತೆ, ಅನಿಮೇಷನ್ಸ್ ನ ಮಾಡುತ್ತೆ, ಬಿಲ್ ಬೋರ್ಡ್ಸ್ ನ ಕೊಡುತ್ತೆ, ಸೈನ್ಸ್ ನ ಕೊಡುತ್ತೆ. ಸೈನ್ ಅಂದ್ರೆ ಚಿಹ್ನೆಗಳು. ಸೊ ಅಂಡ್ ಎಕ್ಸೆಟ್ರಾ. ಇವೆಲ್ಲ ಮುಖಾಂತರ ಏನಾಗುತ್ತೆ, ಅಡ್ವರ್ಟೈಸಿಂಗ್ ಮತ್ತೆ ಬ್ರಾಂಡಿಂಗ್ ಅನ್ನೋದು ಸೊ ಅಟ್ರಾಕ್ಟಿವ್ನೆಸ್ ಆಗುತ್ತೆ. However, it about as rich as television technology. ಟೆಲಿವಿಷನ್ ಟೆಕ್ನಾಲಜಿ ತರನೇ ಇದು ಸಹ ಏನಾಗಿದೆ, ರಿಚ್ ಆಗಿದೆ. ಫಿಫ್ತ್ ಪಾಯಿಂಟ್, interactivity. 20th century electronic commerce business technology is called interactive. So in 20th century, so ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾಮರ್ಸ್ ಅನ್ನೋದು ಇಂಟರಾಕ್ಟಿವ್ ಆಗಿದೆ. ಬಿಕಾಸ್ ಇಟ್ ಬಿಲ್ಡ್ಸ್ a two-way communication between the consumers and the ಬಿಸ್ನೆಸ್ಗೆ ಮತ್ತೆ ಕನ್ಸ್ಯೂಮರ್ಸ್ಗೆ ಇರ್ತಕ್ಕಂಥ ಲಿಂಕ್ ನ ಕ್ರಿಯೇಟ್ ಮಾಡುತ್ತೆ. ಹೇಗೆ, ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ ನಂತರ ಕನ್ಸ್ಯೂಮರ್ ಅವನ ಫೀಡ್ಬ್ಯಾಕ್ ನ ಅವರ ವೆಬ್ಸೈಟ್ ಅಲ್ಲಿ ಪ್ರೊವೈಡ್ ಮಾಡಬಹುದಾಗಿರುತ್ತೆ, ಅದಕ್ಕೆ ರಿವ್ಯೂಸ್ ನ ಕೊಡಬಹುದಾಗಿರುತ್ತೆ. ಇದರ ಮುಖಾಂತರ ಟೂ ವೇ ಕಮ್ಯುನಿಕೇಶನ್ ಅನ್ನೋದು ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಒನ್, ಸಿಕ್ಸ್ತ್ ಪಾಯಿಂಟ್, ಇನ್ಫಾರ್ಮೇಶನ್ ಡೆನ್ಸಿಟಿ. ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಸಾಂದ್ರತೆ. ಇನ್ಫಾರ್ಮೇಶನ್ ಡೆನ್ಸಿಟಿ ಮೀನ್ಸ್ ಟೋಟಲ್ ಅಮೌಂಟ್ ಅಂಡ್ ಕ್ವಾಲಿಟಿ ಆಫ್ ಇನ್ಫಾರ್ಮೇಶನ್ available to all the market participants, consumers and merchant alike. ಅಂದ್ರೆ ಯಾರ್ಯಾರು ಇನ್ಫಾರ್ಮೇಶನ್ ಸರ್ಚ್ ಮಾಡ್ತಾರೋ ಪ್ರತಿಯೊಬ್ಬ ಪರ್ಸನ್ಗೂ ಒಂದೇ ರೀತಿಯ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಡಿಫ್ರೆಂಟ್ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡೋದಿಲ್ಲ. ಅದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಿರ್ಬೋದು, ಅದರ ಕ್ವಾಲಿಟಿ ಏನಿದೆ, ಅದರಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಿದೆ, ಡಿಸ್ಕೌಂಟ್ಸ್ ಇದೆಯಾ ಅಥವಾ ಇಲ್ವಾ, ಕ್ಯಾಶ್ ಬ್ಯಾಕ್ ಆಫರ್ಸ್ ಇದೆಯಾ, ಈ ರೀತಿ ಪ್ರತಿಯೊಂದು ಇನ್ಫಾರ್ಮೇಶನ್ ಎಲ್ಲರಿಗೂ ಒಂದೇ ರೀತಿ ಇನ್ಫಾರ್ಮೇಶನ್ ಕೊಡುತ್ತೆ, ಚೇಂಜಸ್ ಮಾಡೋದಿಲ್ಲ ಪರ್ಸನ್ ಟು ಪರ್ಸನ್. ಇಟ್ ಹೆಲ್ಪ್ಸ್ ಟು ರಿಡ್ಯೂಸ್ ದ ಇನ್ಫಾರ್ಮೇಶನ್ ಕಲೆಕ್ಷನ್, ಸ್ಟೋರೇಜ್, ಕಮ್ಯುನಿಕೇಶನ್ ಅಂಡ್ ಪ್ರೊಸೆಸಿಂಗ್ ಕಾಸ್ಟ್. ಈ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋಕೆ ಆಗ್ತಕ್ಕಂಥ ಕಾಸ್ಟ್, ಅದನ್ನ ಸ್ಟೋರೇಜ್ಗೆ, ಕಮ್ಯುನಿಕೇಶನ್ಗೆ, ಪ್ರೊಸೆಸಿಂಗ್ ಆಗ್ತಕ್ಕಂಥ ಕಾಸ್ಟ್ ಇಲ್ಲಿ ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಕ್ಯುರಸಿ ಅಂಡ್ ಟೈಮ್ಲಿನೆಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಕ್ರೀಸಸ್ ಗ್ರೇಟ್ಲಿ. ಸೊ ಇದೇನಾಗುತ್ತೆ, ಸೇಮ್ ಟೈಮ್ ಏನಾಗುತ್ತೆ, ಅಕ್ಯುರಸಿನೂ ಇರುತ್ತೆ ಮತ್ತೆ ಟೈಮ್ಲಿನೆಸ್ ನಮ್ಗೆ ಯಾವಾಗ ಬೇಕೋ ಆಗ ಸಿಗುತ್ತೆ. ಸೊ ಇದರಲ್ಲಿ ಟೆಕ್ನಾಲಜಿಯಿಂದ ಇವೆಲ್ಲವೂ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ.
Personalization. Technologies with e-commerce allows for the personalization and customization of marketing messages groups or individual receivers. ಸೊ ನಾವು ಇ ಕಾಮರ್ಸ್ ಮುಖಾಂತರ ಒಬ್ಬ ಸ್ಪೆಸಿಫೈಡ್ ಪರ್ಸನ್ಗೆ ನಾವು ಬೇಕಾದ್ರೆ ಈ ಇನ್ಫಾರ್ಮೇಶನ್ ಪ್ರಾಡಕ್ಟ್ ಇನ್ಫಾರ್ಮೇಶನ್ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಅನ್ ಎಕ್ಸಾಂಪಲ್ ಫಾರ್ ಪರ್ಸನಲೈಸೇಷನ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ ರೆಕಮೆಂಡೇಶನ್ ಬೇಸ್ಡ್ ಆನ್ ದ ಯೂಸರ್ಸ್ ಸರ್ಚ್ ಹಿಸ್ಟ್ರಿ ಆನ್ ವೆಬ್ಸೈಟ್ ದಟ್ ಅಲೋಸ್ ಇಂಡಿವಿಜುವಲ್ ಟು ಕ್ರಿಯೇಟ್ ಅನ್ ಅಕೌಂಟ್. ಸೊ ನೀವು ಸರ್ಚ್ ಮಾಡಿರ್ತಕ್ಕಂಥ ಹಿಸ್ಟ್ರಿ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ನಿಮ್ಮಲ್ಲಿ ಪ್ರಾಡಕ್ಟ್ಸ್ ನ ಕೊಡ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾವತ್ತಾರು ಫೇಸ್ಬುಕ್ ಅಲ್ಲಿ ಇರ್ಬೋದು ಅಥವಾ ಗೂಗಲ್ ಸರ್ಚ್ ಅಲ್ಲಿ ಇರ್ಬೋದು, ನೀವು ಒಂದು ಪ್ರಾಡಕ್ಟ್ ನೀಟಾಗಿ ಸರ್ಚ್ ಮಾಡಿ, ನೀವು ಬೇರೆ ಯಾವುದೋ ಒಂದು ಆಕ್ಟಿವಿಟಿ ಮಾಡ್ಬೇಕಾದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಹೋಗುತ್ತೆ. ಸೊ ಫುಡ್ ವೇಸ್ ಇರ್ಬೋದು, ನೀವು ಫುಡ್ ವೇಸ್ ನ ಸರ್ಚ್ ಮಾಡಿದ್ರೆ ಫುಡ್ ವೇಸ್ ಬರುತ್ತೆ. ಸೊ ಕಾಸ್ಮೆಟಿಕ್ಸ್ ನ ಸರ್ಚ್ ಮಾಡಿದ್ರೆ ಕಾಸ್ಮೆಟಿಕ್ಸ್ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ. ಆಫರ್ಸ್ ಇದ್ರೆ ಆಫರ್ಸ್ ಬರುತ್ತೆ, ಕ್ಲಾತ್ಸ್. ಸೊ ಈ ತರ ಡಿಫ್ರೆಂಟ್ ಇನ್ಫಾರ್ಮೇಶನ್ಸ್ ನೀವೇನ್ ಸರ್ಚ್ ಮಾಡಿರ್ತೀರಾ ಅದರ ಬೇಸಿಸ್ ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ನ ಕೊಡ್ತಾ ಬರ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಪರ್ಸನಲೈಸೇಷನ್. ದೀಸ್ ಆರ್ ದ ಫೀಚರ್ಸ್ ಆಫ್ ಇ ಬಿಸ್ನೆಸ್ ಆರ್ ಇ ಕಾಮರ್ಸ್. ಇ ಬಿಸ್ನೆಸ್ ಕೇಳಿದ್ರು ಇದನ್ನೇ ಬರೀರಿ, ಇ ಕಾಮರ್ಸ್ ನ ಕೇಳಿದ್ರು ಸಹ ಇದನ್ನೇ ಬರೀರಿ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಇ ಬಿಸ್ನೆಸ್ ಆರ್ ಇ ಕಾಮರ್ಸ್. ಇ ಬಿಸ್ನೆಸ್ ಇಲ್ಲದರ್ತಕ್ಕಂಥ ಅಡ್ವಾಂಟೇಜಸ್ ನೋಡೋಣ. ಇ ಬಿಸ್ನೆಸ್ ಕೇಳಿದ್ರು ಇದನ್ನೇ ಬರೀರಿ, ಇ ಕಾಮರ್ಸ್ ನ ಕೇಳಿದ್ರು ಸಹ ಇದನ್ನೇ ಬರೀರಿ. ಇಲ್ಲಿ ಅಡ್ವಾಂಟೇಜಸ್ 2 ಕ್ಲಾಸಿಫಿಕೇಶನ್ ಮಾಡಿದೀವಿ, ಒನ್ ಫಾರ್ ಕಂಪನಿ ಅಂಡ್ ಒನ್ ಫಾರ್ ಕನ್ಸ್ಯೂಮರ್ಸ್. So first one, advantages to the seller. Seller is nothing but company. Company ಏನಿದೆ another first point, increasing the sales opportunities. ಸೇಲ್ ಮಾಡೋದಕ್ಕೆ ಇರತಕ್ಕಂಥ ಆಪರ್ಚುನಿಟೀಸ್ ನ ಇನ್ಕ್ರೀಸ್ ಮಾಡುತ್ತೆ. ಯಾಕಂದ್ರೆ we can sell the product in a wider reach. ಸೊ ಗ್ಲೋಬಲ್ ವೈಸ್ ಆಗಿ ನಾವೇನ್ ಮಾಡ್ಬೋದು, ನಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡಬಹುದಾಗಿರುತ್ತೆ. ಅದಕ್ಕೆ ಸೇಲಿಂಗ್ ಆಪರ್ಚುನಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. Decreases the transaction cost. So decreases the transaction cost ಅಂತಂದ್ರೆ a cost which is incurred at the time of selling a product. ಪ್ರಾಡಕ್ಟ್ ನ ಸೇಲ್ ಮಾಡೋಕೆ ಆಗ್ತಕ್ಕಂಥ ಕಾಸ್ಟ್ ಯಾವುದು, ಬ್ರೋಕರೇಜ್ ಕಮಿಷನ್ ಇರ್ಬೋದು. ಈ ತರ ಕಾಸ್ಟ್ ನಾವು ಅಂತ ಕರಿತೀವಿ ಟ್ರಾನ್ಸಾಕ್ಷನ್ ಕಾಸ್ಟ್. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ಮುಖಾಂತರ ನಾವು ಬ್ರೋಕರೇಜ್ ಕಮಿಷನ್ಸ್ ನ ಪೇ ಮಾಡೋ ಅವಶ್ಯಕತೆ ಬರೋದಿಲ್ಲ. ಅದರಿಂದ ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಪರೇಷನ್ 24/7 ಅಂದ್ರೆ ಪ್ರತಿದಿನ 24 ಗಂಟೆನೂ ಸಹ ವರ್ಕ್ ಆಗುತ್ತೆ. ಒಂದು ವೀಕ್ ಅಲ್ಲಿ 7 ಡೇಸ್ ಸಹ ವರ್ಕ್ ಆಗುತ್ತೆ. ದೇರ್ ಇಸ್ ನೋ ಹಾಲಿಡೇ ಫಾರ್ ದಿಸ್. ನೀವು ಯಾವಾಗ ಬೇಕು ಅಂದ್ರೆ ಅವಾಗ ನೀವು ನಿಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಬರ್ಬೋದು. ಇಲ್ಲಿ ಹಾಲಿಡೇ ಅನ್ನೋದು ಬರೋದೇ ಇಲ್ಲ. ಈಸಿ ಟು ಎಂಟರ್ ದ ಗ್ಲೋಬಲ್ ಮಾರ್ಕೆಟ್ಸ್. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ಮುಖಾಂತರ ಇಂಟರ್ನ್ಯಾಷನಲ್ ವೈಸ್ ನಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡಬಹುದಾಗಿರುತ್ತೆ. ದಟ್ ಈಸ್ ಈಸಿ ಟು ಎಂಟರ್ ಗ್ಲೋಬಲ್ ಮಾರ್ಕೆಟ್ಸ್. ವೈಡ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಡಕ್ಟ್. ಯಾವಾಗ ನಾವು ಗ್ಲೋಬಲ್ ವೈಸ್ ನಾವು ಪ್ರಾಡಕ್ಟ್ ನ ರೀಚ್ ಮಾಡ್ತೀವೋ ಆಟೋಮೆಟಿಕಲಿ ನಮ್ಮ ಪ್ರಾಡಕ್ಟ್ ನ ವೈಡ್ ಅಲ್ಲಿ ನಾವು ಸೇಲ್ ಮಾಡಬಹುದಾಗಿರುತ್ತೆ. ಇನ್ಕ್ರೀಸ್ ಸ್ಪೀಡ್ ಅಂಡ್ ಅಕ್ಯುರೇಸಿ ಆಫ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್. ಇಂಟರ್ನೆಟ್ ನ ಮುಖಾಂತರ ಸ್ಪೀಡ್ ಆಗಿ ಮತ್ತೆ ಅಕ್ಯುರೇಟ್ ಇನ್ಫಾರ್ಮೇಶನ್ ನ ಪರ್ಸನ್ ಟು ಪರ್ಸನ್, ಕಂಪನಿ ಟು ಕನ್ಸ್ಯೂಮರ್ ಏನಾಗುತ್ತೆ ಇನ್ಫಾರ್ಮೇಶನ್ ಈಸಿಯಾಗಿ ಎಕ್ಸ್ಚೇಂಜ್ ಮಾಡಬಹುದಾಗಿರುತ್ತೆ. ಬ್ರಿಂಗ್ ಮಲ್ಟಿಪಲ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಟುಗೆದರ್ ಇನ್ ಒನ್ ವರ್ಚುವಲ್ ಮಾರ್ಕೆಟ್ ಪ್ಲೇಸ್. ಒಂದು ಪ್ಲೇಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸೆಲ್ಲರ್ಸ್ ನ, ಡಿಫ್ರೆಂಟ್ ಕೈಂಡ್ ಆಫ್ ಪರ್ಚೇಸಸ್ ನ ಇಲ್ಲಿ ಮೀಟ್ ಮಾಡಿಸುತ್ತೆ. ನಾವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡೋಣ, ಒಂದು ಸ್ಯಾಮ್ಸಂಗ್ ಮೊಬೈಲ್ ಬೇಕು ಅಂತೇಳಿ, ಒಬ್ಬ ಡೀಲರ್ ಬರೋದಿಲ್ಲ. ಅಮೆಝಾನ್ ಬರ್ತಾರೆ, ಫ್ಲಿಪ್ಕಾರ್ಟ್ ಬರುತ್ತೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ವೆಬ್ಸೈಟ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಲರ್ ನಮಗೆ ಅವೈಲಬಿಲಿಟಿ ಸಿಗ್ತಾರೆ. ದೆನ್ ನಾವು ಒಬ್ಬರೇ ಸರ್ಚ್ ಮಾಡ್ತೀವಾ, ಇಲ್ಲ ನಮ್ಮ ತರ ನಂಬರ್ ಆಫ್ ಪರ್ಸನ್ಸ್ ಅಂದ್ರೆ ಮಲ್ಟಿಪಲ್ ಬಯರ್ಸ್ ಇರ್ತಾರೆ, ದೆನ್ ಮಲ್ಟಿಪಲ್ ಸೆಲ್ಲರ್ಸ್ ಸಹ ಬರ್ತಾರೆ ಇನ್ ಕೇಸ್ ಆಫ್ ಇ ಕಾಮರ್ಸ್ ಅಲ್ಲಿ. These are the advantages for seller. Seller ಗೆ ಇರ್ತಕ್ಕಂಥ ಅಡ್ವಾಂಟೇಜಸ್. ನೆಕ್ಸ್ಟ್ ಬೈಯರ್ ಗೆ ಇರ್ತಕ್ಕಂಥ ಇನ್ ಸೆನ್ಸ್ ಕನ್ಸ್ಯೂಮರ್ ಗೆ ಇರ್ತಕ್ಕಂಥ ಅಡ್ವಾಂಟೇಜಸ್ ನೋಡೋಣ. ಅಡ್ವಾಂಟೇಜಸ್ ಟು ದ ಬೈಯರ್ ಅಂಡ್ ದಟ್ ಫಸ್ಟ್ ಪಾಯಿಂಟ್, ವೈಡರ್ ಪ್ರಾಡಕ್ಟ್ ಅವೈಲಬಿಲಿಟಿ. ನಮಗೆ ಪ್ರಾಡಕ್ಟ್ ಅನ್ನೋದು ಜಾಸ್ತಿ ಅವೈಲಬಿಲಿಟಿ ಇರುತ್ತೆ. ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಸಹ ನಾವು ಪರ್ಚೇಸ್ ಮಾಡಬಹುದಾಗಿರುತ್ತೆ. ಶಾಪ್ 24/7. ನಾವು ಆಸ್ ಎ ಕಸ್ಟಮರ್ ಆಗಿ ನಮಗೆ ಯಾವಾಗ ಬೇಕು ನಾವೇನ್ ಮಾಡ್ಬೋದು, ಶಾಪ್ ಮಾಡ್ಬೋದು, ಪರ್ಚೇಸ್ ಮಾಡಬಹುದಾಗಿರುತ್ತೆ. ಸೊ ದೇರ್ ಇಸ್ ನೋ ಎನಿ ಲಿಮಿಟೆಡ್ ಟೈಮ್ ಇಷ್ಟರಲ್ಲೇ ಮಾಡಬೇಕು ಅಂತ ಇಲ್ಲ. ಈಸಿ ಕಂಪ್ಯಾರಿಸನ್ ಶಾಪಿಂಗ್ ಅಂಡ್ ಒನ್ ಸ್ಟಾಪ್ ಶಾಪಿಂಗ್ ಫಾರ್ ಬಿಸ್ನೆಸ್ ಬಯರ್ಸ್. ಒಂದು ಕಂಪನಿ ಪ್ರಾಡಕ್ಟ್ ಇನ್ನೊಂದು ಕಂಪನಿ ಪ್ರಾಡಕ್ಟ್ ನಾವೇನ್ ಮಾಡೋದು, ಕಂಪ್ಯಾರಿಸನ್ ಮಾಡ್ಬೋದು. ಸೊ ನಾವು ಡಿಫ್ರೆಂಟ್ ಸ್ಟಾಪ್ ಅಲ್ಲಿ ನಾವು ಇಳಿದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಒನ್ ಸ್ಟಾಪ್ ಅಂತ ಹೇಳಿದ್ದಾರೆ. ಅಂದ್ರೆ ಒನ್ ಸ್ಟಾಪ್ ಇಲ್ಲಿ ಯಾವುದು ಅಂದ್ರೆ ಗೂಗಲ್ ನ ಮುಖಾಂತರ ನಾವೇನ್ ಮಾಡ್ಬೋದು, ಇಲ್ಲಿ ಪ್ರಾಡಕ್ಟ್ ಇನ್ಫಾರ್ಮೇಶನ್ಸ್ ನ ತಗೊಳ್ಬಹುದು, ನಮ್ಗೆ ಇಷ್ಟ ಆಗ್ತಕ್ಕಂಥ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದಾಗಿರುತ್ತೆ. ಅಸೆಸ್ ಟು ಗ್ಲೋಬಲ್ ಮಾರ್ಕೆಟ್ಸ್. ಗ್ಲೋಬಲ್ ಮಾರ್ಕೆಟ್ಸ್ ನ ಅಸೆಸ್ ಮಾಡಬಹುದು. ಸೊ ನಾವು ಇನ್ನು ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ನಾವೇನ್ ಮಾಡಬೇಕಾಗಿತ್ತು, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೋಗಿ ಪರ್ಚೇಸ್ ಮಾಡಬೇಕಿತ್ತು. ಆಗ ನಾವು ಗ್ಲೋಬಲ್ ವೈಸ್ ಪ್ರಾಡಕ್ಟ್ ಏನೇನು ಅವೈಲಬಿಲಿಟಿ ಇದೆ, ನಮಗೆ ಯಾವ್ದು ಯೂಸ್ ಆಗುತ್ತೆ ಅಂತ ನೋಡೋದಕ್ಕಾಗ್ತಿರ್ಲಿಲ್ಲ. ಅದೇ ನಾವು ಇಂಟರ್ನೆಟ್ ನ ಮುಖಾಂತರ ಸರ್ಚ್ ಮಾಡಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿದ್ದಾಗ
ಗ್ಲೋಬಲ್ ವೈಸ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಹೇಗೆ ಪರ್ಚೇಸ್ ಮಾಡಬೇಕು ಅಂತೆಲ್ಲ ನೋಡ್ಬೋದಾಗಿರುತ್ತೆ. ಕ್ವಿಕ್ ಡೆಲಿವರಿ ಟು ಡಿಜಿಟಲ್ ಪ್ರಾಡಕ್ಟ್ಸ್ ಇದಾಗಿ ಕ್ವಿಕ್ ಡೆಲಿವರಿ ಏನು ಸಿಗುತ್ತೆ ನೋಡಿ. ಕ್ವಿಕ್ ಡೆಲಿವರಿ ಆಫ್ ಇನ್ಫಾರ್ಮೇಶನ್ ಎರಡೂ ಸಹ ಒಂದೇ ಆಗಿದೆ. ಸೊ ಇನ್ಫಾರ್ಮೇಶನ್ಸ್ ನ ಪರ್ಸನ್ ಟು ಪರ್ಸನ್ ಬೇಗ ಟ್ರಾನ್ಸ್ಫರ್ ಆಗುತ್ತೆ, ಡಿಜಿಟಲ್ ಇನ್ಫಾರ್ಮೇಶನ್ಸ್. 6th ಪಾಯಿಂಟ್ ಈಸ್ ಪಾರ್ಟಿಸಿಪೇಷನ್ ಇನ್ ಆಕ್ಷನ್, ರಿಸರ್ವ್ ಆಕ್ಷನ್, ನಾಲೆಡ್ಜ್ ಎಕ್ಸ್ಚೇಂಜ್. ಸೊ ಈ ತರ 3 ಆಕ್ಟಿವಿಟೀಸ್ ಅಲ್ಲೂ ಸಹ ನಾವೇನ್ ಮಾಡ್ಬೋದು, ಇನ್ವಾಲ್ವ್ ಆಗ್ಬೋದು ಅಥವಾ ಪಾರ್ಟಿಸಿಪೇಷನ್ ಆಗ್ಬೋದು. ಆಕ್ಷನ್ ಅಂತ ಹೇಳಿದ್ರೆ ಬಿಡ್, ನೆಕ್ಸ್ಟ್ ನಾಲೆಡ್ಜ್ ಎಕ್ಸ್ಚೇಂಜ್, ನಾಲೆಡ್ಜ್ ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು. ಈ ತರದಲ್ಲಿ ನಾವೇನ್ ಮಾಡೋದು, ಆಸ್ ಎ ಕಸ್ಟಮರ್ ಆಗಿ ಪಾರ್ಟಿಸಿಪೇಷನ್ ಮಾಡ್ಬೋದು. ಕಸ್ಟಮೈಸ್ಡ್ ಅಂಡ್ ಪರ್ಸನಲೈಸ್ಡ್ ಇನ್ಫಾರ್ಮೇಶನ್ ಅಂಡ್ ಬೈಯಿಂಗ್ ಆಪ್ಷನ್ಸ್. ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆ ಆ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡುತ್ತೆ. ಮತ್ತೆ ಅದಕ್ಕೆ ರೆಡಾಗಿ ನಾವೇನ್ ಮಾಡೋದು, ಬೈಯಿಂಗ್ ಆಪ್ಷನ್ಸ್ ನ ಡಿಸಿಷನ್ಸ್ ನ ತಗೊಳ್ಬಹುದು. ಸೊ ಕಸ್ಟಮೈಸ್ಡ್ ಅಂಡ್ ಪರ್ಸನಲೈಸ್ಡ್ ಇನ್ಫಾರ್ಮೇಶನ್ ಅಂತ ಹಾಗೆ ಹೇಳಿದೀನಿ. ನಾವು ಆ ಸರ್ಚ್ ನ ಹಿಸ್ಟ್ರಿಯ ಬೇಸಿಸ್ ಮೇಲೆ ನಮಗೆ ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡುವಂಥದ್ದು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್ ಆರ್ ಇ ಬಿಸ್ನೆಸ್. ಇ ಕಾಮರ್ಸ್ ಅಂತ ಕೇಳಿದ್ರು ಇದೇ ಅಡ್ವಾಂಟೇಜಸ್ ನ ಬರೀರಿ, ಇ ಬಿಸ್ನೆಸ್ ಅಂತ ಹೇಳಿದ್ರು ಸಹ ಇದೇ ಅಡ್ವಾಂಟೇಜಸ್ ನ ಬರೀರಿ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್ ಆರ್ ಇ ಬಿಸ್ನೆಸ್. ಇ ಬಿಸ್ನೆಸ್ ಇಂದ ಮತ್ತೆ ಇ ಕಾಮರ್ಸ್ ಇಂದ ಇರತಕ್ಕಂಥ ಡಿಸ್ಅಡ್ವಾಂಟೇಜಸ್ ಏನೇನು? ಫಸ್ಟ್ ಪಾಯಿಂಟ್, ರ್ಯಾಪಿಡ್ ಚೇಂಜಿಂಗ್ ಇನ್ ಟೆಕ್ನಾಲಜಿ ಅನ್ನೋದು ಒಂದೇ ತರ ಇರೋದಿಲ್ಲ, ಚೇಂಜಸ್ ಆಗ್ತಾ ಬರುತ್ತೆ. ಇದರಿಂದ ಸೊ ಕೆಲವೊಬ್ರು ಪರ್ಸನ್ಸ್ಗೆ ಅದನ್ನ ಅಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಟೆಕ್ನಾಲಜಿ ಯೂಸ್ ಮಾಡಕ್ ಬರ್ದಿರ ಇರ್ಬೋದು, ಒಂದೇ ತರ ಇದ್ರೆ ಅವ್ರು ಏನ್ ಮಾಡ್ತಾರೆ, ಯೂಸ್ ಮಾಡ್ತಾ ಬರ್ತಾರೆ. ಅದ್ರಲ್ಲಿ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ದೇ ನೀಡ್ ಎ ಗೈಡ್ಲೈನ್ಸ್. ಈ ತರ ಕಂಡೀಷನ್ಸ್ ಅಲ್ಲಿ ಇದು ಡಿಸ್ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ಸಫಿಷಿಯಂಟ್ ಟೆಲಿಕಮ್ಯುನಿಕೇಶನ್ ಕೆಪಾಸಿಟಿ. ಕೆಲವೊಂದು ಕಡೆ ನೆಟ್ವರ್ಕ್ ಅನ್ನೋದು ಅಸೆಸಿಬಿಲಿಟಿ ಆಗೋದಿಲ್ಲ. ಯಾವಾಗ ನೆಟ್ವರ್ಕ್ ಅನ್ನೋದು ಅಸೆಸಿಬಿಲಿಟಿ ಆಗ್ಲಿಲ್ವೋ ಆ ತರ ಕಂಡೀಷನ್ಸ್ ಅಲ್ಲಿ ನಮ್ಮ ಇ ಕಾಮರ್ಸ್ ಅಥವಾ ಇ ಬಿಸ್ನೆಸ್ ಆಕ್ಟಿವಿಟಿ ಸಕ್ಸಸ್ ಆಗೋದಿಲ್ಲ. ಟೆಲಿಕಮ್ಯುನಿಕೇಶನ್ ಅನ್ನೋದು ಸಫಿಷಿಯಂಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ನಮಗೆ ಇ ಕಾಮರ್ಸ್ ಅಥವಾ ಇ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಅದು ಇನ್ಸಫಿಷಿಯಂಟ್ ಆಗಿತ್ತು ಅಂದ್ರೆ ಸಕ್ಸಸ್ ಆಗೋದಿಲ್ಲ. ಇನ್ನ ಒಂದು ಎಕ್ಸಾಂಪಲ್ ತಗೊಳ್ಬೋದು, ಕೆಲವೊಂದು ಆಂಡ್ರಾಯ್ಡ್ ಫೋನ್ಸ್ ಬಿಫೋರ್ ಇಂಟ್ರೊಡ್ಯೂಸಿಂಗ್ ಆಫ್ 4G ಯೂಸ್ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ಕೆಲವೊಂದು ಆಂಡ್ರಾಯ್ಡ್ಸ್ 4G ಸಿಮ್ ಸಪೋರ್ಟ್ ಸಹ ಆಗ್ತಿರ್ಲಿಲ್ಲ. ಈ ತರ ಕಂಡೀಷನ್ ಎಲ್ಲ ಆಗ್ತಿತ್ತು, ಇಂಟರ್ನೆಟ್ ಅನ್ನೋದು ಇ ಕಾಮರ್ಸ್ ಅಥವಾ ಇ ಬಿಸ್ನೆಸ್ ಅನ್ನೋದು ಆಗೋದಕ್ಕೆ ಕಷ್ಟ ಆಗ್ತಿತ್ತು. ಥರ್ಡ್ ಪಾಯಿಂಟ್, ಡಿಫಿಕಲ್ಟ್ ಇನ್ ಇಂಟಿಗ್ರೇಷನ್ ಇ ಬಿಸ್ನೆಸ್ ಸಾಫ್ಟ್ವೇರ್ ವಿತ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಸಿಸ್ಟಮ್. ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಬಿಸ್ನೆಸ್ ಸಿಸ್ಟಮ್ಗೆ ಮತ್ತೆ ಇ ಕಾಮರ್ಸ್ ಸಾಫ್ಟ್ವೇರ್ಗೆ ಇಂಟಿಗ್ರೇಷನ್ ಅಂದ್ರೆ ರಿಲೇಶನ್ಶಿಪ್ ನ ಕ್ರಿಯೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಡಿಫಿಕಲ್ಟ್ ಇದೆ. ಫೋರ್ತ್ ಪಾಯಿಂಟ್, ಗ್ಲೋಬಲ್ ಮಾರ್ಕೆಟ್ ಇಶ್ಯೂ. ಸೊ ಗ್ಲೋಬಲ್ ವೈಸ್ ಮಾರ್ಕೆಟ್ ಇಶ್ಯೂನ ನಾವಿಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಅದು ಯಾವ್ದು, ಲ್ಯಾಂಗ್ವೇಜಸ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂಡ್ ಕರೆನ್ಸಿ ಕನ್ವರ್ಷನ್ಸ್. ಆ ಗ್ಲೋಬಲ್ ವೈಸ್ ಪ್ರಾಡಕ್ಟ್ ನ ಏನೋ ಸೇಲ್ ಮಾಡ್ಬೋದು, ರೀಚ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಅಲ್ಲಿರ್ತಕ್ಕಂಥ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ನ ನಾವಿಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಯಾವ್ದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಪೊಲಿಟಿಕಲ್ ಎನ್ವಿರಾನ್ಮೆಂಟ್ಸ್ ಇದೆ, ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಏನಿದೆ ಅದನ್ನ ಫಾಲೋ ಆಗಿ ನಾವು ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ನ ಬೇಸಿಸ್ ಮೇಲೆ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಅಡಾಪ್ಟ್ ಮಾಡ್ಕೊಂಡು ನಾವು ಸೇಲ್ ಮಾಡಬೇಕಾಗುತ್ತೆ. ಕರೆನ್ಸಿ ಕನ್ವರ್ಷನ್ಸ್ ನ ಮಾಡಬೇಕಾಗುತ್ತೆ. ಫಿಫ್ತ್ ಪಾಯಿಂಟ್, ಪ್ರಾಬ್ಲಮ್ ಆಫ್ ಮೇಂಟೈನಿಂಗ್ ಸಿಸ್ಟಮ್ ಸೆಕ್ಯೂರಿಟಿ ಅಂಡ್ ರಿಲಯಬಿಲಿಟಿ. ಸಿಸ್ಟಮ್ ಸೆಕ್ಯೂರಿಟಿನ ಅಂದ್ರೆ ಹ್ಯಾಕ್ ಮಾಡಿದ್ರೆ ನೋಡ್ಕೊಳ್ತಕ್ಕಂಥ ಒಂದು ಪ್ರಾಬ್ಲಮ್ ಇದೆ. ಹ್ಯಾಕ್ ಮಾಡಬಾರ್ದು ಆ ರೀತಿ ನಾವು ಸೆಕ್ಯೂರಿಟಿನ ಫೈರ್ ವಾಲ್ಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ. ಸಿಕ್ಸ್ತ್ ಪಾಯಿಂಟ್, ಕಾನ್ಫ್ಲಿಕ್ಟೆಡ್ ಲೀಗಲ್ ಎನ್ವಿರಾನ್ಮೆಂಟ್. ಎಲ್ಲಾ ಕಡೆಯೂ ಸಹ ಒಂದೇ ರೀತಿ ಲೀಗಲ್ ಎನ್ವಿರಾನ್ಮೆಂಟ್ ಇರೋದಿಲ್ಲ. ಸೆನ್ಸ್ ಎಲ್ಲಾ ಕಂಟ್ರೀಸ್ ಅಲ್ಲೂ ಸಹ ಒಂದೇ ರೀತಿ ಇರೋದಿಲ್ಲ. ಸೊ ಅಲ್ಲಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಅಡಾಪ್ಟ್ ಮಾಡ್ಕೊಂಡು ನಾವು ಪ್ರಾಡಕ್ಟ್ ನ ಸೇಲ್ ಮಾಡಬೇಕಾಗಿರುತ್ತೆ. ಈಗ ಯಾವಾಗ ನಾವು ಗ್ಲೋಬಲ್ ವೈಸ್ ರೀಚ್ ಆಗ್ತೀವೋ ಅಲ್ಲಿರ್ತಕ್ಕಂಥ ಲೀಗಲ್ ಬೇರೆ ಇರುತ್ತೆ, ನಮ್ಮ ಕಂಟ್ರಿ ಇರ್ತಕ್ಕಂಥ ಲೀಗಲ್ ಪ್ರೊವಿಷನ್ಸ್ ಬೇರೆ ಇರುತ್ತೆ. ಹಾಗಾದ್ರೆ ಎರಡಕ್ಕೂ ಸಹ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಶಾರ್ಟೇಜ್ ಆಫ್ ಸ್ಕಿಲ್ಡ್ ಟೆಕ್ನಿಕಲ್ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ನಮ್ಗೆ ಇಲ್ಲಿ ಶಾರ್ಟೇಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ಕಿಲ್ಡ್ ಟೆಕ್ನಿಕಲ್ ಎಂಪ್ಲಾಯೀಸ್ ಶಾರ್ಟೇಜ್ ಆಗ್ತಾರೆ. ಲ್ಯಾಕ್ ಆಫ್ ಟ್ರಸ್ಟ್ ವೆನ್ ಡೀಲಿಂಗ್ ವಿತ್ ಅನ್ಫೆಮಿಲಿಯರ್ ಸೆಲ್ಲರ್. ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಇ ಕಾಮರ್ಸ್ ಸೆಲ್ಲರ್ ಯಾರು ಇದಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ನಾವು ಟ್ರಾನ್ಸಾಕ್ಷನ್ಸ್ ಮಾಡೋಕೆ ನಾವು ಸೊ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ದೇ ಆರ್ ಅನ್ಫೆಮಿಲಿಯರ್ ಟು ಅಸ್, ನಮ್ಗೆ ಫೆಮಿಲಿಯರ್ ಆಗಿಲ್ಲ ಅವರು. ಆ ತರ ಕಂಡೀಷನ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಇನಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಈಸ್ ಹೈ. ಅಂದ್ರೆ ನಾವು ಇ ಕಾಮರ್ಸ್ ಅಥವಾ ಇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಾವು ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಅಪ್. ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲಾರ್ಜ್ ಕೈಂಡ್ ಆಫ್ ಕ್ಯಾಪಿಟಲ್ ಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಸಾಫ್ಟ್ವೇರ್ ನ ಬಿಲ್ಡ್ ಮಾಡಬೇಕು, ಅದಕ್ಕೆ ನಾವು ಆಕ್ಟಿವಿಟೀಸ್ ಎಲ್ಲಾನು ಸಹ ಫಾಲೋ ಆಗಬೇಕಾಗುತ್ತೆ. ಅದಕ್ಕೆ ನಮಗೆ ಹೈಯೆಸ್ಟ್ ಕಾಸ್ಟ್ ಇನ್ಕರ್ ಆಗುತ್ತೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್. ಇಲ್ಲಿಗೆ ಫಸ್ಟ್ ರೀಸೆಂಟ್ ಟ್ರೆಂಡ್ ಯಾವುದು, ಇ ಬಿಸ್ನೆಸ್ ಅಥವಾ ಇ ಕಾಮರ್ಸ್ ಅದಕ್ಕೆ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋಸ್ ದಲ್ಲಿ ರಿಮೈನಿಂಗ್ ರೀಸೆಂಟ್ ಟ್ರೆಂಡ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನ್ನ ಕೇಳಿ. ಥ್ಯಾಂಕ್ ಯು.